ಎಲ್ಲರಿಗೂ ನಮಸ್ಕಾರ. ಕರಾವಳಿಯ ಚರಿತ್ರೆಯಲ್ಲಿ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಈ ಕೃತಿ ಬಿಡುಗಡೆಯ ಸಂಭ್ರಮದ ಸಮಾರಂಭಕ್ಕೆ ಆಗಮನಿಸಿದಂಥ ಡಾಕ್ಟರ್ ರುಚಿಕಾ ಅವರೇ, ಶ್ರೀ ಜಯಪ್ರಕಾಶ್ ರವರೇ, ಶ್ರೀ ಪಾಟೀಲ್ ಅವರೇ, ಶ್ರೀ ಮುನೀರ್ ಅವರೇ, ಸ್ನೇಹಿತರಾದಂಥ ಶ್ರೀ ಸುದೀಪ್ತ ಅವರೇ, ಹಾಗೂ ಕೇಂದ್ರ ಬಿಂದು ಆದಂಥ ಶ್ರೀ ನವೀನ್ ಸುರಂಜೆ ಅವರೇ, ಹಾಗೂ ಇಲ್ಲಿ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯರೇ ಹಾಗೂ ನನ್ನ ಯುವ ಸ್ನೇಹಿತರೆ, ನನಗೆ ತಾವು ಆಹ್ವಾನ ಮಾಡಿದ್ದು ಭಾಳ ಆಶ್ಚರ್ಯ ಆಗಿದೆ. ಹಿಂದೆ ಕೂಡ ಒಂದು ತಿಂಗಳ ಹಿಂದೆ ನಮ್ಮ ಇರ್ಷಾದ್ ಅವರ ಕರಾವಳಿಯ ರಕ್ತ ಕಣ್ಣೀರು ಪುಸ್ತಕಕ್ಕೆ ಆಹ್ವಾನ ಮಾಡಿದಾಗ ಪುಸ್ತಕ ಸಬ್ಜೆಕ್ಟ್ ಏನೋಯಿತು, ನಾನು ಮಾತಾಡಿದ್ದೆ ಟ್ರ್ಯಾಕ್ ತಪ್ಪಿ ಪಾಪ ಅವ್ರ ಪುಸ್ತಕಕ್ಕಿಂತ ಹೆಚ್ಚಾಗಿ ನಾನು ಹೇಳಿದ್ದೆ ಚರ್ಚೆ ಆಯಿತು. ಸೊ ಅದಾದಮೇಲೂ ಕೂಡ ತಾವು ನನಗೆ ಕರೆಸಿದ್ದೀರಾ, ಭಾಳ ಧೈರ್ಯ ಮಾಡಿದ್ದೀರಾ ಅಂತ ಅನಿಸ್ತಾ ಇದೆ. What I was trying to tell them, Dr. Ruchika, since you don't understand Kannada, was just a month back, another close friend of his called me for a book release. Similar, the region was the same, the Karavali part of it. And I ended up speaking much more than I should actually. I have this habit tendency. Both of us have this habit. But you speak historically, I speak politically. So not the quantity of what you spoke, it's the substance. Quality of what you spoke. Okay, so I was just telling him that you really have got, you have been brave enough to call me again. So ಆದ್ದರಿಂದ ನಾನು ಹೇಳ್ದಂಗೆ ನಮಗೆ ಏನಕ್ಕೆ ಬರಲಿಕ್ಕೆ ಸಂತೋಷ ಅಂದರೆ ಇಂಥ ಸಂದರ್ಭಗಳಲ್ಲಿ ನನಗೂ ಕಲೀಲಿಕ್ಕೆ ಆಗುತ್ತೆ ಅಂತ ಅಷ್ಟೇ. ಯಾಕಂದರೆ ಓದುವ ಆಸಕ್ತಿ ಇದೆ, ಆದರೆ ಸ್ವಲ್ಪ ಓದೋ ಸಂದರ್ಭದಲ್ಲಿ ಸರಿಯಾಗಿ ಓದಿಲ್ಲ. ಈಗ ಓದುವ ಆಸಕ್ತಿ ಇದೆ, ಸಮಯ ಇಲ್ಲ. ಸೊ ಹೀಗೆ ನಿಮ್ಮಂಥ ಪ್ರಬುದ್ಧರ ಜೊತೆ ಇದ್ದರೆ ಸ್ವಲ್ಪ ನಮಗೂ ಬುದ್ಧಿ ಬೆಳವಣಿಗೆ ಆಗುತ್ತೆ, ವಿಷಯಗಳು ತಿಳ್ಕೊಬೋದು ಅಂತ ಸಮಯ ಇದ್ದಾಗೆಲ್ಲ ನಾವು ಬರ್ತೀವಿ. ಆದರೆ ನೀವು ಧೈರ್ಯ ಮಾಡಿದ್ದೀರ, ಅದು ಮಾತ್ರ ನಾನು ಒಪ್ತೀನಿ. ಒಂದು ಪ್ರಮುಖವಾದಂಥ ವಿಚಾರ ಏನಂದರೆ, ಇಂಥ ಸಂದರ್ಭಗಳಲ್ಲಿ ನನಗೆ ಆಹ್ವಾನ ಮಾಡಿದಾಗ ನನಗೆ ಯಾಕೆ ಗೊತ್ತಿಲ್ಲ, RSS ಅವ್ರು ಭಾಳ ರಿಯಾಕ್ಟ್ ಮಾಡ್ತಾರೆ. ಅದೂ ಒಂದು ಸಂತೋಷದ ಸಂಗತಿನೇ. ಮುಂಚೆ ಯಾವುದಕ್ಕೂ ಮಾತಾಡ್ತಾ ಇರಲಿಲ್ಲ. ಈಗ ಅಟ್ಲೀಸ್ಟ್ ಅಲ್ಲಿ ಇಲ್ಲಿ ಅವ್ರು ಹೇಳಿದ ಸುಳ್ಳು, ಇವ್ರು ಹೇಳಿದ ಸುಳ್ಳು ಅಂತನ ಒಂದು ಚರ್ಚೆಗೆ ನಾವು ಬರ್ತಾ ಇದ್ದಾರೆ. ಆದರೆ ಇಂಥ ಸಂದರ್ಭದಲ್ಲಿ ನಾವು ಮಾತಾಡೋದಕ್ಕಿಂತ ಮುಂಚೆ ಸುದೀಪ್ತ ಅವರು ಅಥವಾ ಡಾಕ್ಟರ್ ರುಚಿಕಾ ಅವ್ರು ಮಾತನಾಡೋದು ಸೂಕ್ತ. ಯಾಕಂದರೆ ಅವ್ರು ಆಳವಾಗಿ ಅಧ್ಯಯನ ಮಾಡ್ಕೊಂಡಿರ್ತಾರೆ. ಅವರು ಏನು ಬರೆದಿದ್ದಾರೆ, ಅವ್ರೇನು ಅಧ್ಯಯನ ಮಾಡಿದ್ದಾರೆ, ನಾವೇನೇನು ಅಧ್ಯಯನ ಮಾಡಿದ್ದಾರೆ, ಅದನ್ನು ಓದ್ಕೊಂಡು ನಾವೇ ಭಾಷಣ ಮಾಡಬೇಕು. ನಮ್ಮದಾದಂಥ ಇದಕ್ಕೆ ಕೊಡುಗೆ ಇರೋದಿಲ್ಲ. ಆದರೆ ನವೀನ್ ಅವರು ನೆನಪಿದೆಯಲ್ಲ, ನವೀನ್ ಅವರಿಗೆ ಅವರು ನನಗೆ ಪರಿಚಯ ಆಗಿದ್ದು ಈಗ ಸುಮಾರು 1 ದಶಕದ ಮೇಲಾಗಿದೆ. ಸುದೀಪ್ತ ಅವರು ಒಂದು ಸರಿ ನನಗೆ ಫೋನ್ ಮಾಡಿದ್ರು. ಕರಾವಳಿನಲ್ಲಿ ಏನೋ ಒಂದು ಸಮಸ್ಯೆ ಆಗಿತ್ತು. ಅವಾಗ ನಾನು MLA ಆಗಿರಲಿಲ್ಲ, ಇನ್ನು ನಾನು ಯೂತ್ ಕಾಂಗ್ರೆಸ್ನಲ್ಲಿದ್ದೆ. ಫೋನ್ ಮಾಡಿ ಹೀಗೇನೋ ಒಂದು ಸಮಸ್ಯೆ ಆಗಿದೆ ಕರಾವಳಿನಲ್ಲಿ, ಬೆಂಗಳೂರಿಗೆ ಬರ್ತಾ ಇದ್ದಾರೆ ಕೆಲವು ಜನ, ಅವರಿಗೆ ಸ್ವಲ್ಪ ಸಹಕಾರ ಮಾಡಬೇಕು ಅಂತ ಹೇಳಿದರು. ಅದು ಸುದೀಪ್ತ ಅವರಿಗೆ ಯಾಕೆ ನಾನು ನೆನಪು ಬಂದೆ ಅಂತ ಗೊತ್ತಿಲ್ಲ ಇನ್ನೂ ಕೂಡ. ಆದರೆ ನಮ್ಮ ಕೈಲಾದಷ್ಟು ನಾವು ಮಾಡಿದ್ದೆ. ಯಾಕೆ ಅಪ್ಪ ಅಂದರೆ, ಒಂದು ತತ್ವ, ಒಂದು ಸಿದ್ಧಾಂತ ಉಳಿಸ್ಲಿಕ್ಕೆ ನಮ್ಮ ಅಳಿಲ್ ಸೇವೆ ಇರಬೇಕು ಅಂದ್ಬಿಟ್ಟು ಆ ಸಂದರ್ಭದಲ್ಲಿ ನಾವು ನಾವೇನಿಗೆ ಮಾತಾಡಿದ್ವಿ ಮೊದಲನೇ ಬಾರಿಗೆ. ಅದಾದಮೇಲೆ ಹಲವಾರು ವರ್ಷ ಆದಮೇಲೆ ಅವರು ಸಿಕ್ಕಿಲ್ಲ. ಮತ್ತು ಬೆಂಗಳೂರಿಗೆ ಬಂದಾಗ ಮತ್ತೊಮ್ಮೆ ಸ್ವಲ್ಪ ಒಡನಾಟ ಜಾಸ್ತಿ ಆಯಿತು. ಮತ್ತು ಈಗ ಸ್ವಲ್ಪ ಜಾಸ್ತಿ ಆಗ್ತಾಯಿದೆ. ಯಾಕಂದರೆ ಈ ಪ್ರಸ್ತುತ ವಾತಾವರಣದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗುವ ಅವಶ್ಯಕತೆ ಇಲ್ಲ, ಅನಿವಾರ್ಯತೆ ಇದೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಡಾಕ್ಟರ್ ರುಚಿಕಾ ಅವರು ಮತ್ತು ಸುದೀಪ್ತ ಅವರು ಹೇಳ್ದಂಗೆ ಇತ್ತೀಚೆಗೆ ಇತಿಹಾಸವನ್ನು ತಿರ್ಚೋದು ಒಂದು ಫ್ಯಾಷನ್ ಆಗಿದೆ ಅನ್ಸುತ್ತೆ. ಎಸ್ಪೆಷಲಿ ಟು ಸೂಟ್ ಗೌರ್ಮೆಂಟ್ ನರೇಟಿವ್ಸ್. ಸ್ವಾಮಿ ನಿಷ್ಠೆಯನ್ನು ತೋರಿಸ್ಲಿಕ್ಕೆ ಇತಿಹಾಸವನ್ನು ಹೇಗೆ ಬೇಕೇ ಹಾಗೆ ತಿರ್ಸ್ತಾ ಇದ್ದಾರೆ.
You were suggesting before it was in RWA WhatsApp groups, one uncle will be there. Now it's amplified. Now they're making movies. ಈ ವಾಟ್ಸಪ್ ಹೊರಗೆ ಬಂದು ಈಗ ಚಲನಚಿತ್ರಗಳು ಮಾಡ್ತಾರೆ. ಯಾವುದ್ಯಾವುದೋ ಫೈಲ್, ಗುಜರಾತ್ ಫೈಲ್ಸ್ ಅಂತೆ, ಕಾಶ್ಮೀರ್ ಫೈಲ್ಸ್ ಅಂತೆ, ಕೇರಳ ಸ್ಟೋರಿ ಅಂತೆ, ಕೇರಳ ಸ್ಟೋರಿ 2 ಅಂತೆ, ಈಗ ದುರಂಧರ್ ಅಂತೆ, 1, 2 ಛಾವ ಅಂತೆ. ನನಗೆ ಈಗ ಸಾಮಾನ್ಯ ಜನರು ಹೋಗಿ ನೋಡ್ಬಿಟ್ಟು ಅದು ಪ್ರಶಂಸೆ ಮಾಡಿದ್ರೆ ಅದು 1000 ಕೋಟಿ ದಾಟಿದ್ರೆ ನನಗೆ ತೊಂದರೆ ಇಲ್ಲ. ಮೊನ್ನೆ ನಾನು ನ್ಯೂಸ್ ನೋಡಬೇಕಾದ್ರೆ ಈ ದುರಂಧರ್ ಪಿಕ್ಚರ್ ಮೊನ್ನೆ ಯಾವುದೋ ರಿಲೀಸ್ ಆದಮೇಲೆ ಒಬ್ಬರು ಹಿಸ್ಟ್ರಿ ಟೀಚರ್ ಮಾತಾಡ್ತಾರೆ. ಆ ಹಿಸ್ಟ್ರಿ ಟೀಚರ್ ಮಾತಾಡಬೇಕಾದ್ರೆ ಏನಂತಾರೆ ಅಂದರೆ, ಈ ಪಿಕ್ಚರ್ ನೋಡ್ಬಿಟ್ಟು ನನ್ನ ಕಣ್ಣು ತೆರೀತು. ಇತಿಹಾಸ ನಾನು ಅನಿವಾರ್ಯವಾಗಿ ಓದಿಸ್ಬೇಕಾಗಿದೆ ನಮ್ಮ ಮಕ್ಕಳಿಗೆ, ಆದರೆ ಇದು ನಮ್ಮ ನಿಜವಾದ ಇತಿಹಾಸ ಅಂತ ಹೇಳ್ತಾರೆ. ಅದು ನನಗೆ ನೋವು ತಂತು. ಇದು ಯಾರೋ ಒಬ್ಬ ಆರ್ಡಿನರಿ ಸಿಟಿಸನ್ನು ಅಥವಾ ಯಾರಿಗೆ ಇತಿಹಾಸ ಗೊತ್ತಿಲ್ವೋ ಅಥವಾ BJP ಕಾರ್ಯಕರ್ತರು ಬೇರೆ ಯಾರನ್ನ ಹೇಳಿದ್ದಿದ್ರೆ ನನಗೆ ತೊಂದರೆ ಇರ್ತಾ ಇರಲಿಲ್ಲ. ಯಾಕಂದರೆ ಆ ವ್ಯಕ್ತಿ, ಆ ಶಿಕ್ಷಕಿ, she's got the power to influence 100 children, and those 100 children will talk to another 100 children. That is my problem. ನೀವು ಹೇಳ್ತಾ ಇದ್ದೀವಿ ವಾಟ್ಸಪ್ ಯೂನಿವರ್ಸಿಟಿಗೆ ಇರೋದಿಲ್ಲ, ನಾವು ಇಟ್ಸ್ ಕಮ್ ಆನ್ ಸಿಲ್ವರ್ ಸ್ಕ್ರೀನ್, ಬಿಗ್ ಸ್ಕ್ರೀನ್ ಆಗ್ಬಿಟ್ಟಿದೆ ಇವಾಗ. ಈಗ ಒಂದು ಒಳ್ಳೇದು ಏನಾಯ್ತು ಅಂದರೆ, ಇಂಥ ಪಿಕ್ಚರ್ಗಳೆಲ್ಲ ಓಡ್ತಾ ಇದೆ. ಮೊನ್ನೆ ಇನ್ನೊಂದು ಪಿಕ್ಚರ್ ಬಂತು, ಶತಕ್ ಅಂತ, RSS ಅವರ ಇತಿಹಾಸದ್ದು. ಅದು 100 ಕೋಟಿನೂ ದಾಟಿಲ್ಲ. ಯಾಕಂದರೆ ಅದಕ್ಕೆ ಇತಿಹಾಸ ಇಲ್ಲ. ಸೃಷ್ಟಿ ಮಾಡ್ಬೇಕಂದ್ರೂ ಏನಿಲ್ಲ. 10 ಕೆಲಸ ಏನಾದರೂ ಹೇಳ್ರಪ್ಪ ನಿಮ್ಮ 100 ವರ್ಷದ ಇತಿಹಾಸದಲ್ಲಿ ಅಂದರೆ, ಎಲ್ಲೋ ಕೇರಳನದು ಫ್ಲಡ್ಸ್ ಬಂತು, ವಯನಾಡಿನಲ್ಲಿ ಹೋಗಿ ನಾವು ಹಿಂಗೆ ಏನು ಕವಿತಾರೆ ಏನೇನೋ ಕೊಟ್ಬಿಟ್ಟು ನಾವು ಮಾಡಿದ್ದೀವಿ ಅಂತ ಹೇಳ್ತಾರೆ. ಅದು ರೋಟ್ರಿ ಕ್ಲಬ್ ಅವರು ಮಾಡ್ತಾರೆ ಸ್ವಾಮಿ, ನೀವು ಮಾಡೋಕ್ಕೆ ಬೇಕಾದ್ರೆ. ನಮ್ಮ ಯೂತ್ ಕಾಂಗ್ರೆಸ್ ಹುಡುಗರು ಮಾಡ್ತಾರೆ, ನೀವು ಮಾಡೋಕ್ಕೆ ಬೇಕಾದ್ರೆ. ಬಟ್ ನನಗೆ ಒಳ್ಳೇದೇನಾಯ್ತು ಅಂದರೆ, ಈ ನರೇಂದ್ರ ಮೋದಿ ಅವ್ರ ಮೇಲೂ ಪಿಕ್ಚರ್ ಬಂತು, ಅದು 100 ಕೋಟಿ ದಾಟಿಲ್ಲ. ಈ RSSದೊಂದು ಪಿಕ್ಚರ್ ಬಂತು, ಅದು 100 ಕೋಟಿ ದಾಟಿಲ್ಲ. ಸೊ ಇದನ್ನು, ಈ ಇತಿಹಾಸವನ್ನು ತಿರ್ಚೋದಾಗಿದೆ ಅಲ್ಲ, ನಾವು ಇಟ್ಸ್ ನೋ ಮೋರ್ ಅ ಹಾಬಿ, ಇಟ್ ಈಸ್ ನೌ ಅ ಕಂಪ್ಲೀಟ್ ಪ್ರೊಫೆಷನ್ ಬೈ ಇಟ್ ಸೆಲ್ಫ್, ವಿಚ್ ಈಸ್ ಬಿಕಮಿಂಗ್ ಅ 1000 crore ಬಿಸ್ನೆಸ್ ನಾವು. ನನ್ನ ಪ್ರಕಾರ 2 ಭಾಳ ಪ್ರಮುಖವಾದಂಥ ಅಪಾಯ ನಿಜವಾದ ಇತಿಹಾಸಕ್ಕಿದೆ. ರಿಯಲ್ ಹಿಸ್ಟ್ರಿ ಹ್ಯಾಸ್ two major threats. One is our WhatsApp graduates, the second is social media. ನೀವು ನೋಡಿ, ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಡಿಮಾನಿಟೈಸೇಷನ್ ಆದಾಗ ಕೆಲವು ಜನ ಆರ್ಥಿಕ ತಜ್ಞರಂತ ಕೂತಿದ್ರು TV ಚಾನೆಲ್ಗಳಲ್ಲಿ. ಯಾವಾಗ ಇಂಡಿಯಾ ಪಾಕಿಸ್ತಾನ ಅಥವಾ ಇಂಡಿಯಾ ಚೈನಾ ಯುದ್ಧ ಆದಾಗ ಅವರೇ ಮಿಲಿಟರಿ ಸ್ಟ್ರಾಟಜಿಸ್ಟ್ ಆಗ್ತಾರೆ. ಡಿಮಾನಿಟೈಸೇಷನ್ ಇದ್ದಾಗ ಎಕನಾಮಿಕ್ಸ್, ಯುದ್ಧ ಆದಾಗ ಮಿಲಿಟರಿ ಸ್ಟ್ರಾಟಜಿಸ್ಟ್, ಕರೋನಾ ಸಂದರ್ಭದಲ್ಲಿ ಹೆಲ್ತ್ ಸ್ಪೆಷಲಿಸ್ಟ್, ಹೆಲ್ತ್ ಎಕ್ಸ್ಪರ್ಟ್ಸ್, ಚುನಾವಣೆ ಟೈಮ್ನಲ್ಲಿ ಸೆಫಾಲಜಿಸ್ಟ್ಸ್, ಪೊಲಿಟಿಕಲ್ ಎಕ್ಸ್ಪರ್ಟ್ಸ್. ಇಂಥದ್ದೇನಾದರೂ ಸುದೀಪ್ ಅವ್ರು ಹೇಳಿದಾಗ, ಯಾವುದೋ ಒಂದು ಕಾಂಟ್ರವರ್ಸಿ ಆದಾಗ ತಮಿಳುನಾಡಿನಲ್ಲಿ ದೇವಸ್ಥಾನದ ಅದ್ರದ್ದು ದೀಪದ್ದು ಅದ್ರದ್ದು ಕಾಂಟ್ರವರ್ಸಿ ಆದಾಗ ಅವರು ರಿಯಲ್ ಹಿಸ್ಟೋರಿಯನ್ಸ್ ಆಗ್ತಾರೆ. ಬೇರೆ ಡಿಗ್ರಿ ಪಡೆದವರು ಇವರೆಲ್ಲರೂ ವೇಸ್ಟ್. ಇವ್ರು ಇರೋರೇ ಬಾಡಿಗೆ ಭಾಷಣಕಾರರು ಒಂದು 4 ಜನ ಇರ್ತಾರೆ. ಪ್ರೈಮ್ ಟೈಮ್ನಲ್ಲೂ ಅವರೇ ಬರ್ತಾರೆ, ಸೋಷಿಯಲ್ ಮೀಡಿಯಾನಲ್ಲೂ ಚಾನೆಲ್ ಅವರೇ ಓಡಿಸ್ತಾರೆ. ಅವ್ರಿಗೆ ಕೋಟ್ ಮಾಡಿ ನಮ್ಮ BJP ನಾಯಕರು, RSS ನಾಯಕರು ಎಲ್ಲ ಕಡೆ ಪ್ರತಿಪಾದನೆ ಮಾಡ್ತಾರೆ. ದಿಸ್ ಈಸ್ ಬಿಕಮ್ ದ ನಾರ್ಮ್ ಆಫ್ ದ ಡೇ. ನಾವು ಕೂಡ ಎಚ್ಚೆತ್ಕೋಬೇಕಾಗಿದೆ. ನಮ್ಮ ದೇಶದ ನಿಜವಾದ ಇತಿಹಾಸ, ನಮ್ಮ ಸಮಾಜದಲ್ಲಿ ಇರುವಂಥ ನಿಜವಾದ ಸೋಷಿಯಲ್ ಇಶ್ಯೂಸನ್ನು ನಾವು ತಗೋಬೇಕು. ಇದನ್ನು ನಾನು ಪ್ರಾಮಾಣಿಕವಾಗಿ ಕಳೆದ 1.5-2 ವರ್ಷದಿಂದ ಮಾಡಲಿಕ್ಕೆ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಬರೇ ಬಂದು ಭಾಷಣ ಹೊಡೆಯೋದಲ್ಲ. ಇಲ್ಲಿ ಕೆಲವು ನಮ್ಮ ಜನ ಸ್ನೇಹಿತರು ಇಲ್ಲೂ ಕೂತಿದ್ದಾರೆ.
ಕಳೆದ 1.5-2 ವರ್ಷದಿಂದ 100 ಹೊಸ ಲೇಖಕರನ್ನು ನಾವು ಪರಿಚಯ ಮಾಡಬೇಕು, ಬೇಸ್ಡ್ ಆನ್ ಕಾನ್ಸ್ಟಿಟ್ಯೂಷನಲ್ ಆ್ಯಂಡ್ ಸೋಷಿಯಲ್ ಇಶ್ಯೂಸ್ ಮೇಲೆ ಮಾತ್ರ ಅಂದ್ಬಿಟ್ಟು ನಾವು 100 ಹೊಸ ಪುಸ್ತಕಗಳನ್ನು ಇನ್ನು 2 ತಿಂಗಳ ಒಳಗಡೆ ನಾವು ಪ್ರಿಂಟ್ ಮಾಡ್ತೀವಿ. ನ್ಯೂ ಯಂಗ್ ರೈಟರ್ಸ್ ಫ್ರಮ್ ಅಕ್ರಾಸ್ ದ ಸ್ಟೇಟ್, ವಿ ಆರ್ ಪಬ್ಲಿಷಿಂಗ್ 100 books. ಆ್ಯಂಡ್ ಐ ವಾಂಟ್ ಟು ಮೇಕ್ ದಿಸ್ ಆ್ಯನ್ ಆ್ಯನ್ಯುವಲ್ ಅಫೇರ್. ಪ್ರತಿ ವರ್ಷ ಭಾಳಷ್ಟು ಜನ ಮೊನ್ನೆ ನಾವು ಎಲ್ಲ ಒಂದು VC ಮಾಡಬೇಕಾದ್ರೆ ಸರ್ ನಾವು ಇಂಗ್ಲೀಷ್ನಲ್ಲೂ ಕೂಡ ನಿಜವಾದ ಇತಿಹಾಸ ಹೇಳಬೇಕು ಅಂತ, ಅದಕ್ಕೂ ನಾವು ಒಪ್ಪಿಗೆ ಕೊಟ್ಟು 25 ಹೊಸ ಪುಸ್ತಕಗಳನ್ನು ಮಾಡಬೇಕು ಅಂತ ಕೂಡ ತೀರ್ಮಾನ ಮಾಡಿದ್ವಿ. ಸೊ ನೀವೇ ಇಮ್ಯಾಜಿನ್ ಮಾಡಿ, ಪ್ರತಿ ವರ್ಷ ನಾವು 100 ಹೊಸ ಲೇಖಕರಿಗೆ ಬೆಳೆಸಿದ್ರೆ ವಾತಾವರಣ ಹೇಗಿರುತ್ತೆ. ಇಟ್ ಈಸ್ ಗೋಯಿಂಗ್ ಟು ಬಿಕಮ್ ಒನ್ ಟ್ರೆಜರ್ ಟ್ರೋವ್ ಆಫ್ ಆ್ಯಕ್ಚುಯಲ್ ರಿಯಲ್ ಹಿಸ್ಟ್ರಿ, ನಾಟ್ ವಾಟ್ಸಪ್ ಫಾರ್ವರ್ಡ್ಸ್, ನಾಟ್ distorted history or constructed history to suit certain narratives. ಆದ್ದರಿಂದ ಇದನ್ನು ಒಂದು ಪ್ರಯತ್ನ ನಾನು ಕೂಡ ಮಾಡ್ತಾ ಇದ್ದೀನಿ. ಅದಕ್ಕೆ ತಮ್ಮದೆಲ್ಲರದ್ದು ಸಹಕಾರ ಬೇಕಾಗ್ತದೆ ಅದಕ್ಕೆ. ಯಾಕಂದರೆ ನನ್ನ ಒಬ್ಬನ ಕಡೆಯಿಂದನೇ ಆಗಲ್ಲ, ನಾನು ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಅಷ್ಟೇ. ದ ರಿಯಲ್ ಸ್ಪೇಡ್ ವರ್ಕ್ ಹ್ಯಾಸ್ ಟು ಬಿ ಡನ್ ಬೈ ಪೀಪಲ್ ಲೈಕ್ ಯು. ನೀವೇನು ಹೇಳ್ತೀರಾ, ನೀವು ಹೇಗೆ ಮಾರ್ಗದರ್ಶನ ನೀಡ್ತೀರಾ, ಅದಕ್ಕೆ ಆ ರೀತಿ ನಡ್ಕೊಳ್ಳಿಕ್ಕೆ ನಾವು ತಯಾರಿದ್ದೇನೆ. ಈಗಾಗಲೇ ಮಾತನಾಡೋ ಸಂದರ್ಭದಲ್ಲಿ ಹೇಳಿದ್ರು, ಪ್ರತಿಯೊಬ್ಬ ರಾಜನ ಇತಿಹಾಸ, ಅರಸನ ಇತಿಹಾಸ ನೋಡಿದ್ರೆ ಜನರಿಗೆ ಹೀರೋನೂ ಕಾಣಿಸ್ತಾರೆ, ವಿಲನ್ನು ಕಾಣಿಸ್ತಾರೆ. ಇಟ್ ಡಿಪೆಂಡ್ಸ್ ವಿಚ್ ಪರ್ಸ್ಪೆಕ್ಟಿವ್ ಯು ವಾಂಟ್ ಟು ಸಿ. ನೀವು ಯಾವುದೇ ಅರಸನ ಇತಿಹಾಸ ಚರಿತ್ರೆ ತೆಗೆದು ನೋಡಿದ್ರೆ, ಎವ್ರಿಬಡಿ ವರ್ಕ್ಡ್ ಓನ್ಲಿ ಟು ಎನ್ಹ್ಯಾನ್ಸ್ ದೇರ್ ಪವರ್ and improve their wealth, and more importantly ಅವರ ಸಾಮ್ರಾಜ್ಯವನ್ನು ಬೆಳೆಸೋದಷ್ಟೇ. ದ ಬೌಂಡ್ರೀಸ್ ಆಫ್ ದೇರ್ ಕಿಂಗ್ಡಮ್ ಶುಡ್ ಬಿ ವಾಸ್ಟ್. ಯಾರೇ ನೋಡಿ, ನೀವು ರಾಷ್ಟ್ರಕೂಟ ತಗೊಳ್ಳಿ, ಶಾತವಾಹನಗಳು ತಗೊಳ್ಳಿ, ನಿಮ್ಮ ಒಡೆಯರ್ಸ್ ತಗೊಳ್ಳಿ, ನಿಮ್ಮ ಚೇಲಾಸ್ ತಗೊಳ್ಳಿ, ಚೋಲಾಸ್ ತಗೊಳ್ಳಿ, ಎನಿವನ್, ದೇ ವೇರ್ ಓನ್ಲಿ ಇಂಟ್ರೆಸ್ಟೆಡ್ ಇನ್ ರೂಲಿಂಗ್ ದೇರ್ ವಾಸ್ಟ್ ಕಿಂಗ್ಡಮ್ಸ್. ಅವರ ಸಾಮ್ರಾಜ್ಯದ ವಿಸ್ತರಣೆಯನ್ನು ಜಾಸ್ತಿ ಮಾಡಲಿಕ್ಕೆ ಹೇಗಾಗ್ತಾಯಿತ್ತು ವಿಸ್ತರಣೆ? ದರ್ ಓನ್ಲಿ 2 or 3 mechanisms, like Dr. Ruchika said. Number 1, go to war. If you don't like to wage a war against the ruler, what would you do? You would pay revenue, accept the taxes ಅಂದ್ಬಿಟ್ಟು ಅವ್ರ ಸಬ್ಸಿಡಿಯರಿ ಇದಾಗ್ತಾಯಿದ್ರು. ಇಲ್ದಿದ್ರೆ ಥ್ರೂ ಅಲಯನ್ಸ್. BJP ಅವರಿಗೆ ಹೇಗಿದೆ, ನಮ್ಮ RSS BJP ಇತಿಹಾಸ ಓದೋದಿಲ್ಲ ಅವರು. ಕೆಲವು ರಾಜರಿಗೆ ಇಷ್ಟೆಲ್ಲ ಹೇಳ್ತಾರಲ್ಲ, ಅವ್ರ ತಾಯಂದಿರು ನೋಡಿದ್ರೆ ಅವ್ರು ಮುಸಲ್ಮಾನರಿರ್ತಾರೆ, ಅವ್ರ ತಂದೆಯವ್ರು ಮುಸಲ್ಮಾನರಿರ್ತಾರೆ. ಈಗ ಎಷ್ಟು ಜನ ಮೊಘಲರ ಆಸ್ಥಾನದಲ್ಲಿ ರಜಪೂತ್ ರಾಣಿಗಳಿದ್ರು. ಇಟ್ಸ್ ಆಲ್ ಅಬೌಟ್ ಅಲಯನ್ಸಸ್, ಐದರ್ ಥ್ರೂ ಮ್ಯಾರೇಜ್ ಆರ್ ಥ್ರೂ ವಾರ್. ಇವೆರಡೇ ಅಲ್ವಾ? ಹಾಗಾಗಿ ನೀವು ವಿಜಯನಗರ ಸಾಮ್ರಾಜ್ಯನ ನೀವು ಇತಿಹಾಸ ನೋಡಿದ್ರೆ, ಯಾರ್ಯಾರು ಎಲ್ಲೆಲ್ಲಿ ಹೆಣ್ಣು ಕೊಟ್ಟಿದ್ರು, ಯಾರ್ಯಾರು ಎಲ್ಲೆಲ್ಲಿ ಯಾರ ಸಾಮ್ರಾಜ್ಯ ಹೇಗೆ ಬೆಳೀತು ಅಂತ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಪ್ರಾಬ್ಲಮ್ ಏನಂದರೆ, ನಾವು ಸಮಯ ಕೊಟ್ಟು ಇತಿಹಾಸವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದಿಲ್ಲ. ಇದು ಈಗ ಬ್ರಿಟಿಷರ 200 ವರ್ಷದ ಕಾಲ ಇಲ್ಲಿ ನಮ್ಮನ್ನು ಆಳಿದ್ರು. ಇವ್ರ ವಿರುದ್ಧ ಟಿಪ್ಪು ಸುಲ್ತಾನು 4 ಮೈಸೂರು ಆಂಗ್ಲೋ ಮೈಸೂರು ವಾರ್ಸ್ ಮಾಡಿದ್ರು. ಅದು ನಿಜನಾ ಸುಳ್ಳ? ನಿಜ. ಯು ಕೆನಾಟ್ ಟೇಕ್ ದಟ್ ಅವೇ. ಈಗ ಬ್ರಿಟಿಷ್ ಅವ್ರ ವಿರುದ್ಧ ಹೋರಾಟ ಮಾಡಿದವರು ಸ್ವತಂತ್ರ ಹೋರಾಟಗಾರರಲ್ಲ ಅಂತ ಅವ್ರ ವಾದ. RSS ಮಾಡಿಲ್ಲ ಅಲ್ಲ. ಈಗ ಯಾರು ಬ್ರಿಟಿಷರ ಜೊತೆ ಹೋರಾಟ ಮಾಡಿದವರು ಅವರು ಸ್ವತಂತ್ರ ಹೋರಾಟ, ವಾಟ್ ಎವರ್ ಮೈಟ್ ಬಿ ಹಿಸ್ ರೀಸನ್ಸ್, to safeguard his kingdom, to safeguard his people, to safeguard his wealth, he fought 4 wars. ಅದೇ ಸಂದರ್ಭದಲ್ಲಿ ಬೇರೆ ಯಾರಾದರೂ ಮಾಡಿದ್ರೆ ಇಲ್ಲ. ಈಗ ಪ್ರಾಬಬ್ಲಿ ಏನಾಗಿದೆ ಅಂದರೆ, ನಾವು ಇದನ್ನು ನಾವು ಬರೇ ಒಂದು ದೃಷ್ಟಿಕೋನದಿಂದ ನೋಡೋದ್ರಿಂದ ಈಗ ನಾವು ನೋಡ್ತಾ ಇದ್ದೇವೆ. ನಾನು ಮೊನ್ನೆ ಈಗ ಕೆಲವು ವರ್ಷದ ಹಿಂದೆ ನಾನು ಇಂಗ್ಲೆಂಡಿಗೆ ಹೋಗಿದ್ದೆ. ಅದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಕೂಲ್ ಆಫ್ ಎಕನಾಮಿಕ್ಸ್ ಮಾಡಬೇಕಾದಾಗ ನಾನು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅವ್ರ ಜೊತೆ ಟೈ ಅಪ್ ಮಾಡಲಿಕ್ಕೆ ನಾನು ಡೈರೆಕ್ಟರ್ ಅವ್ರ ಜೊತೆ ಮಾತಾಡ್ಲಿಕ್ಕೆ ಹೋಗಿದ್ದೆ. ಅದು
ಅಲ್ಲಿ ಹೋದಾಗ ಸ್ವಲ್ಪ ಬಿಡುವಿದ್ದಾಗ ವಿಕ್ಟೋರಿಯಾ ಆಲ್ಬರ್ಟ್ ಮ್ಯೂಸಿಯಮಿಗೆ ಹೋದೆ ನಾನು ಅಲ್ಲಿ. ಆ ವಿಕ್ಟೋರಿಯಾ ಆಲ್ಬರ್ಟ್ ಮ್ಯೂಸಿಯಂನಲ್ಲಿ ಒಂದು ದೊಡ್ಡ ಶೋಕೇಸ್ನಲ್ಲಿ ಆಲ್ಮೋಸ್ಟ್ ಲೈಫ್ ಸೈಜ್ ಒಂದು ಹುಲಿ ಇಟ್ಟಿದ್ದಾರೆ. ಆ ಹುಲಿ ಒಬ್ಬ ಬ್ರಿಟಿಷ್ ಸೋಲ್ಜರ್ ಮೇಲೆ ಆಕ್ರಮಣ ಮಾಡ್ತಾ ಇದೆ. ಸೊ ದೆರ್ ಈಸ್ ಬ್ರಿಟಿಷ್ ಸೋಲ್ಜರ್ ಬೀಯಿಂಗ್ ಅಟ್ಯಾಕ್ಡ್ ಬೈ ದ ಟೈಗರ್. ಅದು ಮಾಡಿಸಿದ್ದು ಟಿಪ್ಪು ಸುಲ್ತಾನ್. ಅದಕ್ಕೆ ನೀವು ಚಾಬಿ ಕೊಟ್ಟರೆ ತಿರುಗಿಸಿದ್ರೆ ಆ ಗರ್ಜನೆ ಕೇಳುತ್ತೆ, ಮತ್ತು ಈ ನಮ್ಮ ಬ್ರಿಟಿಷ್ ಅವ್ರ ವಿರುದ್ಧ ಏನು ಬ್ರಿಟಿಷ್ ಸೋಲ್ಜರ್ ಅವರ ಕರೆನೂ ಕೇಳುತ್ತೆ ಅದರಲ್ಲಿ. ಅದರ ಪಕ್ಕ ಟಿಪ್ಪು ಸುಲ್ತಾನ್ ಅವ್ರದ್ದು ಒಂದೆರಡು ಕತ್ತಿ ಇವೆ, ಅವರು ಹಾಕ್ಕೊಂಡಿರುವ ಬಟ್ಟೆ ಇದೆ, ಎಲ್ಲ ಇದೆ. ಅಲ್ಲಿ ನನಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದವನು ಅವನು ಹೇಳ್ತಾನೆ ನನಗೆ, ಅಲ್ಲಿ ಯಾರು ಕ್ಯೂರೇಷನಿಗೆ ನಿಂತಿದ್ರಲ್ಲ, ಸುಮ್ಮನೆ ಒಂದು ಗೈಡ್ ಥರ ಇದ್ದ ಅಲ್ಲಿ, ಅವರು ಇತಿಹಾಸದಲ್ಲಿ PhD ಮಾಡಿ, ಈಸ್ ಅ ಬ್ರಿಟಿಷ್. ಅವರೇನು ಹೇಳ್ತಾನೆ, ಸರ್ ಭಾರತದ ದೇಶದ ಇತಿಹಾಸ ಪುಟದಲ್ಲಿ ಬಹಳಷ್ಟು ಜನ ಸ್ವತಂತ್ರ ಹೋರಾಟಗಾರರ ಹೆಸರಿದೆ, ಆದರೆ ಬ್ರಿಟಿಷ್ ಇತಿಹಾಸದ ಪುಟದಲ್ಲೂ ಕೂಡ ಭಾರತದ ಸ್ವತಂತ್ರ ಹೋರಾಟಗಾರರು ಬಹಳ ಕಮ್ಮಿ, ಅದರಲ್ಲಿ ಟಿಪ್ಪು ಸುಲ್ತಾನು ಒಬ್ಬ ಅಂತ ಹೇಳ್ತಾರೆ. ಯಾಕಂದರೆ ಹಿ ಸ್ಟ್ರಕ್ ಫಿಯರ್ ಇನ್ 2 ಆಫ್ ದ ಟಾಲೆಸ್ಟ್ ಮಿಲಿಟರಿ ಜನರಲ್ಸ್ ಆಫ್ ಬ್ರಿಟಿಷ್ ಎಂಪೈರ್, ಜನರಲ್ ಕಾರ್ನ್ವಾಲಿಸ್ಸು ಮತ್ತು ವೆಲೆಸ್ಲಿ. ವೆಲೆಸ್ಲಿ ವಾಸ್ ದ ಸೇಮ್ ಪರ್ಸನ್ who later on defeated Napoleon in Waterloo. ವೆಲೆಸ್ಲಿ ಬರೀತಾನಂತೆ, I have never seen a more fierce warrior than ಟಿಪ್ಪು ಸುಲ್ತಾನ್. ಕಾರ್ನ್ವಾಲಿಸಿಗೆ ಎತ್ತಂಗಡಿ ಮಾಡಿದ್ದು ಕೂಡ ಅದಕ್ಕೆ. ಸೊ ಅದರಿಂದ ಇದನ್ನು ನಾವು ತಿಳ್ಕೋಬೇಕಾಗುತ್ತೆ. ಅಲ್ಲಿ ಹೋದಾಗ ನನಗೆ ಗೊತ್ತಾಯಿತು ಹೌ ದೇ ಹೋಲ್ಡ್ ಟಿಪ್ಪು ಸುಲ್ತಾನ್ ಇನ್ ಹೈ ಎಸ್ಟೀಮ್ ಆಸ್ ಅ ಮಿಲಿಟರಿ ಸ್ಟ್ರಾಟಜಿಸ್ಟ್ ಅಂತ. ಇವತ್ತು ನಾವೇನು ರಾಕೆಟ್ಸ್ ಎಲ್ಲ ಇವಾಗ ನೋಡ್ತಾ ಇದ್ದೀವಿ, ಅದನ್ನು ಪ್ರಾಯೋಗಿಕವಾಗಿ ಅಳವಡಿಸ್ಕೊಂಡಿದ್ದು ಆ್ಯಸ್ ಅ ಸ್ಟ್ರಾಟಜಿ ಟಿಪ್ಪು ಸುಲ್ತಾನ್ ಅಂತ ಭಾಳ ಸ್ಪಷ್ಟವಾಗಿ ಅವ್ರು ಹೇಳ್ತಾರೆ ಅದರಲ್ಲಿ. ಆ ಮುಂಚೆ ಅದಕ್ಕೆ ಟಿಪ್ಪು ಸುಲ್ತಾನ್ ರಾಕೆಟ್ ಅಂತಲೇ ಹೇಳ್ತಾ ಇದ್ರಂತೆ ಇವರು ಬ್ರಿಟಿಷರು. ಅವರು ಒಂದು ಪುಸ್ತಕ ಬರೆದಿದ್ದಾರೆ ಟಿಪ್ಪು ಸುಲ್ತಾನ್ ಅವರು, ಒಂದು ಕೈಪಿಡಿ, ಫತುಲ್ ಮುಜಾಹಿದೀನ್ ಅಂತ. ಅದರಲ್ಲಿ ಭಾಳ ಡೀಟೇಲ್ಡಾಗಿ ರಾಕೆಟ್ಸ್ ಬಗ್ಗೆ ಒಂದು ಮ್ಯಾನ್ಯುವಲ್ ಮಾಡ್ತಾರೆ. ಮೇಕ್ ಇನ್ ಮೈಸೂರು, ಇವಾಗೆಲ್ಲ ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತಾ ಇದ್ದೀರಲ್ಲ, ಅವಾಗೇ ಟಿಪ್ಪು ಸುಲ್ತಾನ್ ಅವರು ಮೇಕ್ ಇನ್ ಮೈಸೂರು ಮಾಡಬೇಕು ಅಂದ್ಬಿಟ್ಟು ಈ ರಾಕೆಟ್ ತಂತ್ರಜ್ಞಾನವನ್ನು ತಿಳ್ಕೊಳ್ಳಿಕ್ಕೆ ಫ್ರಾನ್ಸಿಂದ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಅಲ್ಲಿಂದ ಟೆಕ್ನಿಷಿಯನ್ಸಿಗೂ ಇಂಜಿನಿಯರ್ಸಿಗೂ ಕೂಡ ಕರೆಸ್ಬಿಟ್ಟು ಇಲ್ಲೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಇದನ್ನು ಮಾಡ್ತಾರೆ. ಏನೋ ಒಂದು ಹಬ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇಲ್ಲಿ ನಮ್ಮ ಮೈಸೂರಿನಲ್ಲಿ. ಇಲ್ಲಿ ನಮ್ಮ SP ರೋಡ್ ಗೊತ್ತಲ್ಲ ನವೀನ್ ಅವರೇ, SP ರೋಡ್ ಈಸ್ ನೌ ನೋನ್ ಫಾರ್ ಅದರ್ ಥಿಂಗ್ಸ್, ಕಂಪ್ಯೂಟರ್ ಪಾರ್ಟ್ಸು ಅದು ಇದು ಎಲ್ಲ. ನಮ್ಮ ಇತಿಹಾಸ ಎಷ್ಟು ಚೆನ್ನಾಗಿದೆ ನೋಡಿ. SP ರೋಡ್ ಅಪರೆಂಟ್ಲಿ ವಾಸ್ ಕಾಲ್ಡ್ ತಾರಾಮಂಡಲಪೇಟೆ. ಮುಂಚೆ ಯಾವುದೋ ಒಂದು ಪುಸ್ತಕದಲ್ಲಿ ಓದ್ತಾ ಇದೆ, ಬೆಂಗಳೂರು ಪುಸ್ತಕದಲ್ಲಿ, ತಾರಾಮಂಡಲಪೇಟೆ ಅಂತ ಕರಿತಾ ಇದೆ ಅಂತ. ಯಾಕೆ ತಾರಾಮಂಡಲಪೇಟೆ ಅಂದರೆ ಟಿಪ್ಪು ಸುಲ್ತಾನಿನ ರಾಕೆಟ್ ಫೌಂಡ್ರಿ ವಾಸ್ ಇನ್ SP ರೋಡ್ ಅಂತ. ಸೊ ಅಲ್ಲಿ ಏನೇನು ಪ್ರಯೋಗ ನಡೀತಾ ಇತ್ತು, ಗನ್ ಪೌಡರ್ ಜೊತೆ ಇರ್ಬೋದು ಮತ್ತು ರಾಕೆಟ್ ಜೊತೆ ಇರ್ಬೋದು, ಸಂಜೆ ಹೊತ್ತಲ್ಲಿ ಮೇಲೆ ಹೋಗಿ ಅದು ವಿಸ್ಫೋಟ ಆದಾಗ ಆಕರ್ಷಣೆ ಕಾಣಿಸ್ತಾ ಇತ್ತು. ಅದು ತಾರೆಗಳ ಥರ ಕಾಣಿಸ್ತಾ ಇತ್ತು ಅಂದ್ಬಿಟ್ಟು, ಸೊ ನಕ್ಷತ್ರಗಳ ಥರ ಕಾಣಿಸ್ತಾ ಇತ್ತು ಅಂದ್ಬಿಟ್ಟು ತಾರಾಮಂಡಲ ಅಂತ ಇಟ್ಟಿದ್ದಾರಂತ ಅದಕ್ಕೆ ಹೆಸರು, ತಾರಾಮಂಡಲಪೇಟೆ. ಅಫ್ಕೋರ್ಸ್ ಇನೋವೇಷನ್ ಬ್ಯಾಕ್ ದೆನ್ ವಾಸ್ ಡಿಫ್ರೆಂಟ್, ನೌ ದೇ ಆರ್ ಇನೋವೇಟಿಂಗ್ ಇನ್ ಎ ಡಿಫ್ರೆಂಟ್ ವೇ SP ರೋಡ್. ಬಟ್ ಆದರೂ ಕೂಡ ಇನೋವೇಷನ್ ಇಸ್ ನಾಟ್ ಸ್ಟಾಪ್, ದಟ್ ಈಸ್ ದ ಗುಡ್ ಥಿಂಗ್. ಅವಾಗೆ 1799ರಲ್ಲಿ ಸುಮಾರು 9,000 ರಾಕೆಟ್ಗಳನ್ನು ಶ್ರೀರಂಗಪಟ್ಟಣ 4ನೇ ಯುದ್ಧ ಆದಮೇಲೆ 9,000 ರಾಕೆಟ್ಗಳನ್ನು ತಗೊಂಡೋಗಿದ್ರಂತೆ ಇಂಗ್ಲೆಂಡಿಗೆ. ಅಲ್ಲಿ ತಗೊಂಡೋಗಿ ಅದ್ರ ಮೇಲೆ ಸಂಶೋಧನೆ ನಡೆಸಿದ್ರು. ದ ರಾಕೆಟ್ ಪ್ರೋಗ್ರಾಮ್, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಆಫ್ ಬ್ರಿಟಿಷ್ ಸ್ಟಾರ್ಟೆಡ್ ಓನ್ಲಿ ಇನ್ 1801, 1801. ಯಾವಾಗ 2 years ಆಫ್ಟರ್ ದೇ ಟುಕ್ ಟಿಪ್ಪು ಸುಲ್ತಾನ್ಸ್ ರಾಕೆಟ್ ಅಂತ. ನಂದು ಇತಿಹಾಸ ಎಲ್ಲ ಇದೆ, ಅಲ್ಲಿ ಬ್ರಿಟಿಷ್ ಅವ್ರು ದಾಖಲೆ ಮಾಡಿರೋದು. ಅಲ್ಲಿ ನೀವು ಆರ್ಕೈವ್ಸಿಗೆ ಹೋದ್ರೆ ಅಲ್ಲಿ ನಿಮಗೆ ಕಾಣಿಸುತ್ತೆ ಅದರಿಂದ. ಸೊ ಅದರಿಂದ ದೆರ್ ಆರ್ ಲಾಟ್ ಆಫ್ ಥಿಂಗ್ಸ್ ಟು ಲರ್ನ್. ನಾನು ಹೇಳ್ದಂಗೆ ಕೆಲವು ನೀವು ಯಾವುದೇ ಅರಸ ಇರ್ಬೋದು,
ಅವ್ರ ಚರಿತ್ರೆಯನ್ನು ನೀವು ಆಳವಾಗಿ ನೋಡಿದ್ರೆ ನಿಮ್ಗೆ ಹೀರೋನೂ ಕಾಣಿಸ್ತಾನೆ, ವಿಲನೂ ಕಾಣಿಸ್ತಾನೆ. ಈಗ ನೌಕಾಸೇನೆ ಇರಬೇಕು ಅಂತ ಟಿಪ್ಪು ಸುಲ್ತಾನ್ ಅವ್ರು ಪ್ರತಿಪಾದನೆ ಮಾಡ್ತಾಯಿದ್ರು. ನನಗೆ ಗೊತ್ತಿರುವಂಥ ಅಲ್ಪ ಸ್ವಲ್ಪ ಏನು ಇತಿಹಾಸ ನಾನು ಓದಿದ್ದೀನಿ. ಯಾಕೆ ಕೊಡಗಲ್ಲಿ ಅವರಿಗೆ ಇಷ್ಟಪಡೋದಿಲ್ಲ, ಯಾಕೆ ಮಲಬಾರ್ದಲ್ಲಿ ಅವರಿಗೆ ಇಷ್ಟಪಡೋದಿಲ್ಲ ಅಂದರೆ ನಿಮ್ಮ ಫೋರ್ಸ್ ಕನ್ವರ್ಷನ್ಸು ಅದು ಇದು ಒಂದು ಪಾರ್ಟ್. ಅವರಿಗೆ ನೌಕಾಸೇನೆ ಬೇಕಾಗಿತ್ತು. ಹಿ ವಾಂಟೆಡ್ ಅ ನೇವಿ ಆ್ಯಂಡ್ ಹಿ ವಾಂಟೆಡ್ ದ ಕಂಟ್ರೋಲ್ ಆಫ್ ಮಂಗಳೂರು ಪೋರ್ಟ್ ಆ್ಯಂಡ್ ಮಲಬಾರ್ ಪೋರ್ಟ್. ಆ್ಯಂಡ್ ದ ಶಾರ್ಟೆಸ್ಟ್ ವೇ ಟು ಗೋ ಟು ಮಂಗಳೂರು ಆರ್ ಮಲಬಾರ್ ವಾಸ್ ಥ್ರೂ ಕೂರ್ಗ್. ಆಮೇಲೆ ಇವ್ರು ಹೋದಾಗೆಲ್ಲನೂ ಕೂಡ ಯಾರಾದರೂ ಇವ್ರು ಇನ್ಫಾರ್ಮೇಷನ್ ಬ್ರಿಟಿಷಿಗೆ ಕೊಡೋರಂತೆ. ಅದು ನೀವು ಬ್ರಿಟಿಷವ್ರ ಜೊತೆ ಇರ್ತೀರಾ, ನನ್ನ ಜೊತೆ ಇರ್ತೀರಾ ಅಂದ್ಬಿಟ್ಟು 3-4 ಸರಿ ಅವ್ರು ಪ್ರಶ್ನೆನೂ ಮಾಡಿದ್ರಂತೆ. ಕೇಳಲಾರ್ದಾಗ ಸಹಜವಾಗಿ ಅವರಿಗೆ ಏನು ಅವಾಗ ಸಂದರ್ಭದಲ್ಲಿ ಏನು ಮಾಡಬೇಕನ್ನಿಸ್ತೋ ಮಾಡಿದ್ದಾರೆ. ಅದು ಯುದ್ಧ ಮಾಡಿದ್ರು, ಕ್ರೂರತನೆ ತೋರಿಸಿದ್ರು, ವಾಟ್ ಎವರ್ ಇಟ್ ಈಸ್ ಮೋರ್ ಆಫ್ ಪೊಲಿಟಿಕಲ್ ಕನ್ವರ್ಷನ್ಸ್ ರಾದರ್ ದೆನ್ ಫೋರ್ಸ್ ಕನ್ವರ್ಷನ್ಸ್. ಹಂಗಿದ್ದಿದ್ರೆ ನೀವು ಶ್ರೀರಂಗಪಟ್ಟಣದಲ್ಲಿ ನೋಡ್ತೀರಾ, ಮಸೀದಿನೂ ಅಲ್ಲೇ ಇದೆ, ದೇವಸ್ಥಾನವೂ ಪಕ್ಕದಲ್ಲೇ ಇದೆ. ಅಲ್ಲಿ ಫೋರ್ಸ್ ಕನ್ವರ್ಷನ್ಸ್ ಅಂತ ಯಾವತ್ತಾನ ನೀವು ಕೇಳಿದ್ದೀರಾ? ಇಲ್ಲ. ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಸಿಚುವೇಶನ್, ದ ದೆನ್ ಸಿಚುವೇಶನ್. ಈಗ ನಿಮ್ಮ ಇದೇ ನಮ್ಮ ಟಿಪ್ಪು ಸುಲ್ತಾನ್ ಅವರಿಗೆ ಹಾರ್ಟಿಕಲ್ಚರ್ನಲ್ಲಿ ಆಸಕ್ತಿ ಇತ್ತು. ನೀವು ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಹಾರ್ಟಿಕಲ್ಚರ್ ಬುಕ್ಸ್ ತೆಗೆದು ನೋಡಿ, ಅಥವಾ ನಮ್ಮ ವೆಬ್ಸೈಟ್ ತೆಗೆದು ನೋಡಿ, ಹಾರ್ಟಿಕಲ್ಚರ್ ವೆಬ್ಸೈಟ್. ಟಿಪ್ಪು ಸುಲ್ತಾನ್ ಇಸ್ ದ ಫಾದರ್ ಆಫ್ ಹಾರ್ಟಿಕಲ್ಚರ್ ಇನ್ ಕರ್ನಾಟಕ ಅಂತ ಹೇಳ್ತಾರೆ. ಆವಾಗ ಮಸ್ಕಟ್ಟಿಂದ ಇರ್ಬೋದು, ನಿಮ್ಮ ಫ್ರಾನ್ಸಿಂದ ಇರ್ಬೋದು, ಇಂಗ್ಲೆಂಡಿಂದ ಇರ್ಬೋದು, ಸಸ್ಯಗಳು ತರ್ತಾಯಿದ್ರು. ಲಾಲ್ಬಾಗ್ ಕಟ್ಸಿದ್ದು ಯಾರು ಸರ್? ಹೈದರಾಲಿ ಆ್ಯಂಡ್ ಟಿಪ್ಪು ಸುಲ್ತಾನ್. ಡಾಕ್ಟರ್ ರುಚಿಕರ್, ಲಾಲ್ಬಾಗ್ ಒನ್ ಆಫ್ ದ ಬೆಸ್ಟ್ ಲಂಗ್ ಸ್ಪೇಸಸ್ ಇನ್ ದ ಕಂಟ್ರಿ ಈಸ್ ಲಾಲ್ಬಾಗ್, ಬಿಲ್ಟ್ ಬೈ ಹೈದರಾಲಿ ಆ್ಯಂಡ್ ಟಿಪ್ಪು ಸುಲ್ತಾನ್. ಅಲ್ಲಿನ MP ಈಸ್ ಅಗೇನ್ಸ್ಟ್ ಟಿಪ್ಪು ಸುಲ್ತಾನ್. ಮಾತೆತ್ತಿದ್ರೆ ನೀವೆಲ್ಲ ಅದು ಅಂತಾರೆ. ನಾನು ಅವ್ರಿಗೆ ಒಂದ್ಸರಿ ಪ್ರಶ್ನೆ ಮಾಡಿದೆ, ಹಂಗಿದ್ರೆ ಬರಪ್ಪ ನೀವು ಯು ವಾಂಟ್ ಟು ವೈಪ್ ಔಟ್ ಹೈದರಾಲಿ ಆ್ಯಂಡ್ ಟಿಪ್ಪು ಸುಲ್ತಾನ್ ಫ್ರಮ್ ದ ಪೇಜಸ್ ಆಫ್ ಹಿಸ್ಟ್ರಿ, ನಾವು ಫಸ್ಟ್ ಬಂದು ಲಾಲ್ಬಾಗ್ ಸುಡೋಣ ಬನ್ನಿ, ಆಗುತ್ತಾ? ನೀವೇ ಈಗ ನಮ್ಮ ಹಿಸ್ಟ್ರಿ ಎಷ್ಟು ಇಂಟರ್ವೋವನ್ ಇದೆ ಅಂದರೆ ಇಟ್ ಈಸ್ ಡಿಫಿಕಲ್ಟ್ ಟು ಟೇಕ್ ಥಿಂಗ್ಸ್ ಔಟ್. ಈಗ ನಮ್ಮ ಚಿಕ್ಕಮಂಗ್ಳೂರಿನಲ್ಲಿ ವಿ ಆರ್ ವೆರಿ ಫೇಮಸ್ ಫಾರ್ ಕಾಫಿ, ಹೌದಾ? ಕಾಫಿ ಎಲ್ಲಿಂದ ಬಂತು? ಬಾಬಾ ಬುಡನ್ಗಿರಿ. ಯಾರು ಬಾಬಾ ಬುಡನ್ಗಿರಿ? ಯಾವ ಸಮಾಜದವರು? ಎಲ್ಲಿಂದ ತಂದಿದ್ದು? ಅರಬಿಂದ ತಂದು. ಎಲ್ಲಿ ಇಟ್ಕೊಂಡು ತಂದಿದ್ರು? ಅವ್ರ ದಾಡಿನಲ್ಲಿ ಇಟ್ಕೊಂಡು ತಂದಿದ್ರು. ಈಗ ಎಲ್ಲ ಕಾಫಿ ಓನರ್ಸ್ ಯಾರು? ಇದೇ CT ರವಿ, ಇದೇ ಎಲ್ಲ BJP ನಾಯಕರು. ಹೌ ಕ್ಯಾನ್ ವಿ ಇದು? ಈಗ LPG ಇದೆ ತಗೊಳ್ರಪ್ಪ, ಬಿಟ್ಬಿಡಿ, ಅದು ಇತಿಹಾಸ ಬಿಟ್ಬಿಡಿ. ಈಗ ನಮ್ಮ ಇಂಧನ ಬರ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ? 80% ಆಫ್ ಆಲ್ ಕೆಮಿಕಲ್ಸ್, ಗ್ಯಾಸಸ್, ಯೂರಿಯಾ, ಫರ್ಟಿಲೈಸರ್. ನಮ್ಮ ರೈತರು ಏನು ಯೂರಿಯಾ ಹಾಕ್ತಾ ಇದ್ದಾರೆ, ಫರ್ಟಿಲೈಸರ್ ಆಗ್ತಾ ಇದೆ, 90-80% ಎಲ್ಲಿಂದ ಬರ್ತಾ ಇರೋದು? ಅರಬ್ ಕಂಟ್ರಿಗಳಿಂದ, ಇಸ್ಲಾಮಿಕ್ ಕಂಟ್ರೀಸಿಂದ. ನಿಲ್ಲಿಸ್ತೀರಾ? ಹೇಳ್ಬೇಕಲ್ಲ, ನಿಮ್ಮದು ದ್ವಂದ್ವ ನೀತಿ ಇರಬಾರ್ದು. ಆದರೆ ಕುವೆಂಪು ಅವ್ರು ಹೇಳ್ದಂಗೆ ವಿಶ್ವ ಮಾನವನ ಆಗು. ಇಲ್ಲಿದ್ರೆ ಇದೆಲ್ಲ ಬಿಟ್ಬಿಟ್ಟು ನೀನೇನು ಅನ್ಸ್ಬೇಕಂತೆ ಅದನ್ನು ಮಾಡಿರಿ ಕರೆಕ್ಟಾಗಿ. ಎರಡು ಕಡೆನೂ ಇರೋಕ್ಕಾಗಲ್ಲ ನೀವು. ಈಗ ಅದು ಏನೇನು ನಾವು ಹೊರಗಿಂದ ತರಿಸ್ತೀವಿ, ಇಂಪೋರ್ಟ್ ಮಾಡ್ತೀವಿ ಅಂತ ಮೊನ್ನೆ ಸುಮ್ಮನೆ ಸದನಕ್ಕೆ ಬೇಕಾಗುತ್ತೆ ಅಂತ ಅಧ್ಯಯನ ಮಾಡ್ತಾ ಇದ್ದೆ. ಕೇಸರ್, 90% ಆಫ್ ಕೇಸರ್ ಇಸ್ ಫ್ರಮ್ ಇಸ್ಲಾಮಿಕ್ ಕಂಟ್ರೀಸ್. ಈಗ ಇದು ಹೇಳಿದ್ರೆ ನಾಳೆ ತಿಲಕ್ ಹಾಕೊಳ್ಳೋದು ನಿಲ್ಲಿಸ್ತಾರ? ಈಗ ನಿಜವಾಗ್ಲೂ ನಮ್ಮ ಹೇಗೆ ಮಾಡಬೇಕು? ನಾಟ್ ಥ್ರೂ ಕೆಮಿಕಲ್ಸ್ ಅಲ್ಲ, ಮುಂಚೆ ಕೇಸರಿ ತಾನೇ ಹಾಕ್ತಾ ಇದ್ವಿ. ಅದೇ ರಾಂಗ್ ಡಾಕ್ಟರ್, केसर से ही बनना है ना उसको, बट वो तो इस्लामिक कंट्री से आ रहा है. ಮತ್ತವ್ರು ಇದು ಹೇಳಿದ್ರೆ ಇಲ್ಲ ಅವಾಗ ಅಖಂಡ ಭಾರತ ಇದೆ ಅಂತ. ಇವ್ರ ಕಡೆ ಲಾಜಿಕ್, ಯು ಕೆನಾಟ್ ಟಾಕ್ ಲಾಜಿಕಲಿ ಟು ದೆಮ್. ಸೊ ಆದ್ದರಿಂದ ನಾವು ಯಾಕಿದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ನಾವು ನಮ್ಮ ಯುವ ಪೀಳಿಗೆ ಇದನ್ನು ಸ್ವಲ್ಪ ತಿಳಿಸ್ಬೇಕಾಗ್ತದೆ. ಆಗಿನ ಸಂದರ್ಭಗಳೇನು, ಆಗಿನ ಸನ್ನಿವೇಶಗಳೇನು ಅಂತ. ಹಿಸ್ಟ್ರಿ ನೀವು ಕೆಣಕಕ್ಕೆ ಹೋದರೆ ಸಿಕ್ಕಾಕೋತೀವಿ. ನೀವು ಹೇಳಿದಾಗ ನೀವು ಯಾವುದೇ ಮಸ್ಜಿದ್ ಕೆಡಿದ್ರು ದೇವಸ್ಥಾನ ಸಿಗಬಹುದು, ದೇವಸ್ಥಾನ ಕೆಡಿದ್ರೆ ಸ್ತೂಪ ಸಿಗುತ್ತೆ.
ಸ್ತೂಪ ಕೇಳಿದ್ರೆ ಏನು ಗೊತ್ತಿಲ್ಲ. ನನ್ನ ಲಿಮಿಟ್ ಇಸ್ 3,500 ಇಯರ್ಸ್ ಆಫ್ ಹಿಸ್ಟ್ರಿ, ಐ ನೋ. ದೇವಾನಾಂ ಪ್ರಿಯ ಯಾರು? ವೆನ್ ಡಿಡ್ ಯು ನೋ ಹಿ ಇಸ್ ಅಶೋಕ? 150 ಇಯರ್ಸ್ ಬ್ಯಾಕ್. ಅವ್ರು ಮಾಡಿಟ್ಟಿದ್ದು 2,000 ವರ್ಷದ ಹಿಂದೆ, 2,500 ವರ್ಷದ ಹಿಂದೆ. ಹೂ ಬರಿಡ್ ಅವರ್ ಹಿಸ್ಟ್ರಿ? ಹೂ ವಾಸ್ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್? ಕನಿಷ್ಕ ಯಾರು ಗೊತ್ತಿಲ್ಲ, ಹರ್ಷವರ್ಧನ ಯಾರು ಗೊತ್ತಿಲ್ಲ, ಗುಪ್ತ ಡೈನಾಸ್ಟಿ ಬಗ್ಗೆ ಹೆಚ್ಚು ಗೊತ್ತಿಲ್ಲ, ಮೌರ್ಯನ ಬಗ್ಗೆ ಹೆಚ್ಚು ಗೊತ್ತಿಲ್ಲ, ಅಶೋಕನ ಬಗ್ಗೆ ಎಲ್ಲಿ ಬೆಂಗಾಲಿಂದ ಹಿಡ್ಕೊಂಡು ಗುಜರಾತ್ ತನಕ ಅವರ ಶಾಸನಗಳು ಸಿಕ್ತು, ಕಾಶ್ಮೀರಿಂದ ಹಿಡ್ಕೊಂಡು ಶ್ರೀಲಂಕಾ ತನಕ ಅವ್ರ ಶಾಸನ ಇನ್ನೂ ಸಿಗ್ತಾ ಇದೆ. ಆದರೆ ಯಾರಪ್ಪ ಆ ಇತಿಹಾಸವನ್ನು ಮುಚ್ಚಿಟ್ಟಿದ್ದು? ನಮ್ಮ ಇತಿಹಾಸ, ನಿಜವಾದ ಇತಿಹಾಸ ಪಾಲಿ ಮತ್ತು ಪ್ರಾಕೃತನಲ್ಲಿರೋದು, ಸಂಸ್ಕೃತದಲ್ಲಿಲ್ಲ. ಕ್ಷಮಿಸ್ಬೇಕು, ಅದಕ್ಕೆ ಅಧ್ಯಯನ ಆಗಬೇಕು. ಪಾಲಿ ಮತ್ತು ಪ್ರಾಕೃತ, ಅದು ಆಡು ಭಾಷೆಗಳಿತ್ತು ಅವಾಗ. ಅದಕ್ಕೆ ಅವಾಗ ಖರ್ಗೆ ಸಾಹೇಬ್ರು ಏನು ಮಾಡಿದರು ಅಂದರೆ ಒಂದು ಇನ್ಸ್ಟಿಟ್ಯೂಟ್ ಆಫ್ ಪಾಲಿ ತೆಗೆದ್ರು. ಆವಾಗ ಪ್ರಣಬ್ ಮುಖರ್ಜಿ ಅವರಿಗೆ ಮಾತಾಡಿ, ದಯವಿಟ್ಟು ನಮ್ಮ ಇತಿಹಾಸವನ್ನು ನಾವು ತಿಳ್ಕೋಬೇಕು ಅಂದರೆ ಪ್ಲೀಸ್ ಅನೌನ್ಸ್ ಇನ್ಸ್ಟಿಟ್ಯೂಟ್ ಆಫ್ ಪಾಲಿ ಅಂತ ಹೇಳಿದ್ರು. ಪಾಪ ಪ್ರಣಬ್ ಮುಖರ್ಜಿ ಅವರು ಹಿ ಗ್ರಾಂಟೆಡ್ 10 crores ಫಾರ್ ಇನ್ಸ್ಟಿಟ್ಯೂಟ್ ಫಾರ್ ರಿಸರ್ಚ್ ಇನ್ ಪಾಲಿ ಲ್ಯಾಂಗ್ವೇಜ್. ಎಲ್ಲಿ ಮಾಡೋಣ ಅಂತ ಹೇಳಿದ್ರು, ಕ್ವೈಟ್ ನ್ಯಾಚುರಲಿ ಖರ್ಗೆ ಸಾಹೇಬರು ಅಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಪಾಲಿನ ಕಲಬುರ್ಗಿ ಯೂನಿವರ್ಸಿಟಿ ಕೊಡಿ ಅಂತ ಹೇಳಿದ್ರು. ಬಟ್ ಅದು ಎಷ್ಟು ಅಸಹನೆ ನೋಡಿ. ಅದೇನು ಖರ್ಗೆ ಅವ್ರ ಪ್ರೈವೇಟ್ ಇನ್ಸ್ಟಿಟ್ಯೂಟು, ಇಟ್ ಈಸ್ ಗುಲ್ಬರ್ಗ ಯೂನಿವರ್ಸಿಟಿನಲ್ಲಿ ಅಧ್ಯಯನ ಪೀಠ. ಅದು DC ಕೊಡ್ತಾರೆ, ಅದರಲ್ಲಿ CEO ಕೊಡ್ತಾರೆ, ನಿಮ್ಮ ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರು ಇರ್ತಾರೆ, ನಮ್ಮ ಕುಟುಂಬದವ್ರು ಯಾರೂ ಇಲ್ಲ ಅದರಲ್ಲಿ. ಆದರೆ ನೀವು ವಾಟ್ಸಪ್ ತೆಗೆದು ನೋಡಿ, ವಾಟ್ಸಪ್ನಲ್ಲಿ ನನ್ನ ಹೆಸರಿದೆ. ವಾಟ್ ಎವರ್ ಇಟ್ ಈಸ್. ಸೊ ಇಫ್ ಯು ವಾಂಟ್ ಟು ನೋ ದ ರಿಯಲ್ ಹಿಸ್ಟ್ರಿ ಆಫ್ ಎನಿಬಡಿ, ನಾವು ಆಳವಾಗಿ ಅಧ್ಯಯನ ಮಾಡಿ. ಆಮೇಲೆ ಈಗ ಓದೋ ಹ್ಯಾಬಿಟ್ ಹೋಗ್ತಾ ಇದೆ. ಸೊ ಆದ್ದರಿಂದ ನಾವು ಏನು ಅಧ್ಯಯನ ಮಾಡ್ತಾ ಇದ್ದೀವಿ ಅದನ್ನು ಕೂಡ ನಮ್ಮ ಯುವಕರಿಗೆ ಯಾವ ರೀತಿ ಈ ಹೊಸ ದ ನ್ಯೂ ಫಾರ್ಮ್ಸ್ ಆಫ್ ಕಮ್ಯುನಿಕೇಷನ್ನಲ್ಲಿ ಹೇಳ್ಕೊಡ್ಬೇಕಾಗ್ತದೆ. ನಾನು ಹೇಳ್ದಂಗೆ somehow logic is not very strong nowadays in our society. ಟಿಪ್ಪು ಸುಲ್ತಾನ್ patronized 150 temples. ಅದು ಯಾರು ಹೇಳಲ್ಲ. ಅದು ಯಾವುದೋ ರಾಜಕೀಯ ಕಾರಣಕ್ಕೋ, ಪೊಲಿಟಿಕಲ್ ಕಂಪಲ್ಷನ್ನೋ ಅಥವಾ ಬೇರೆ ಕಾರಣಕ್ಕೋ ಒಂದು 10 ಧ್ವಂಸ ಮಾಡಿರ್ಬೋದು, ಇಲ್ಲ ಅಂತ ಇಲ್ಲ, ಬೇರೆಯವರು ಮಾಡಿದ್ದಾರೆ. ಈಗ ಮರಾಠರ ಬಗ್ಗೆ ಬೆಂಗಾಲ್ನಲ್ಲಿ ಏನು ಅಭಿಪ್ರಾಯ ಇದೆ ಕೇಳಿ. ಇಲ್ಲಿ ನಾವು ಒಪ್ತೀವಿ ಅವರಿಗೆ, ಇಲ್ಲಿ ಅವರಿಗೆ ಆಚರಣೆ ಮಾಡ್ತೀವಿ. ಬೆಂಗಾಲ್ನಲ್ಲಿ ಏನು ಮಾಡ್ತಾರೆ ಅದು ಕೇಳಿ. ಮತ್ತು ನಮ್ಮ ಬಗ್ಗೆ, ರಾಷ್ಟ್ರಕೂಟಗಳ ಬಗ್ಗೆ ಗುಜರಾತ್ನಲ್ಲಿ ಇರ್ಬೋದು ಅಥವಾ ನಿಮ್ಮ ಮಧ್ಯಪ್ರದೇಶದಲ್ಲಿ ಇರ್ಬೋದು, ಅವ್ರ ಅಭಿಪ್ರಾಯ ಏನಿದೆ ಕೇಳಿ. ನಾನು ಹೇಳ್ದಂಗೆ ಯು ಆರ್ ಹೀರೋ ಫಾರ್ ಸಮ್, ಯು ಆರ್ ವಿಲನ್ ಫಾರ್ ಸಮ್. ಬಟ್ ನಾವು ಅದನ್ನು ಸರಿಯಾಗಿ ರೀತಿಯಾಗಿ ತಿಳ್ಕೋಬೇಕು. ಹೌದು, ಎಲ್ಲನೂ ನಮ್ಮ ಪ್ರಕಾರನೇ ಆಗೋದಿಲ್ಲ, ಆದರೆ ದ್ವಂದ್ವ ನೀತಿ ಇರಬಾರ್ದು ಅಂತ ಅಷ್ಟೇ ನನಗೆ. ಸೊ ಆದ್ದರಿಂದ ನಾನು ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಇವತ್ತು ಏನು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಅವರ ಈ ಚರಿತ್ರೆಯನ್ನು ತಾವು ಮಾಡಿದ್ದೀರಾ, ಸ್ವಲ್ಪ ನಮ್ಮ ಗ್ರಾಮೀಣ ಲೈಬ್ರರಿಗೂ ಕೊಡಿಸಿ ಸ್ವಲ್ಪ ದಯವಿಟ್ಟು. ಈಗ ನಾನು ಹೇಳ್ದಂಗೆ ಹೋದ ಬಾರಿ ಒಂದು 500 ಕೃತಿಯನ್ನು ನಾವು ನಮ್ಮ ಇದಕ್ಕೆ ತೊಗೊಂಡಿದ್ವಿ, ಇರ್ಷಾದ್ ಅವ್ರದ್ದು. ಇದನ್ನು ಕೂಡ ಒಂದು 500 ಇದು ನಮ್ಮ ಗ್ರಾಮೀಣ ಲೈಬ್ರರಿಗಳಿಗೆ ತಗೋಬೇಕಾಗ್ತದೆ. ಯಾಕಂದರೆ ನಮ್ಮಲ್ಲಿ 6,000 ಲೈಬ್ರರಿ ಇರೋದು, ಅಂದರೆ ಹಂತ ಹಂತವಾಗಿ ಮಾಡಬೇಕಾಗ್ತದೆ. ಇಲ್ಲದ್ರೆ ಮತ್ತೆ ಅದಕ್ಕೂ CAG ಆಬ್ಜೆಕ್ಷನ್ ಹಾಕ್ತಾರೆ. ಯಾವುದಕ್ಕೆ ಹಾಕಬೇಕು ಹಾಕೋದಿಲ್ಲ, ಇಂಥದಕ್ಕೆ ಹಾಕ್ಬೇಕು ಕೂತ್ಕೊಳ್ತಾರೆ. ಯಾಕಂದರೆ ನಮ್ಮ ಲೈಬ್ರರಿಗಳು ಏನಾಗ್ಬಿಟ್ಟಿತ್ತು, ಕಳೆದ ಹಿಂದಿನ ಸರ್ಕಾರದಲ್ಲಿ ನಾವು ಮಕ್ಕಳು ಓದಬೇಕಾಗಿರುವಂಥ ಪುಸ್ತಕಗಳು ಬಿಟ್ಟು ಈ ಬಾಡಿಗೆ ಭಾಷಣಕಾರರಿದ್ದಾರೆ ಅಲ್ಲಿ, ಅವ್ರ ಚರಿತ್ರೆ, ಅವ್ರು ಬರೆದಿದ್ದಂಥ ಎಕ್ಸ್ಪರ್ಟ್ ಪುಸ್ತಕಗಳು. ಲಾಸ್ಟ್ ಟೈಮ್ ಪಠ್ಯ ಪುಸ್ತಕ ಪರಿಷ್ಕರಣೆ ಯಾರು ಅವ್ರು ಬರೆದಿರೋದು, ಇನ್ನೊಬ್ಬ ಚಕ್ರವರ್ತಿ ಇದನ್ನು ನೋಡಿ ಅವನು ಬರೆದಿರೋದು, ಅಂಥವ್ರದ್ದೆಲ್ಲರೂ ಇರ್ತದೆ. ಅವೆಲ್ಲನೂ ಶುದ್ಧೀಕರಣ ಮಾಡಿದ್ದೀನಿ. ಇಟ್ಸ್ ಟೇಕನ್ ಮಿ 1.5 years. ಈಗ ಮುಂದೆ ಇದನ್ನು ಹಾಗಾಗಬಾರ್ದಂತ ಒಂದು ಸಮಿತಿ ಕೂಡ ರಚನೆ ಮಾಡಿಬಿಟ್ಟು
ಏನಿದ್ರು ನಾವು ಆ ಪುಸ್ತಕ ಈ ಪುಸ್ತಕ ಲೆಟ್ ಇಟ್ ಬಿ ದ ಟ್ರೂತ್, ಸತ್ಯ ಇರಲಿ ಅಷ್ಟೇ. ಸಂವಿಧಾನದ ಮೌಲ್ಯಗಳನ್ನು ಆಚರಣೆ ಮಾಡುವಂಥದ್ದು, ಭ್ರಾತೃತ್ವವನ್ನು ಆಚರಣೆ ಮಾಡೋದಂಥದ್ದು, ಮತ್ತು ವರ್ತಮಾನದಲ್ಲಿ ಅವಶ್ಯಕತೆ ಬೇಕಾಗಿರುವಂಥ ಪುಸ್ತಕಗಳಿರಬೇಕು. ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ಬೋದು, ನಿಮ್ಮ ಜನರಲ್ ನಾಲೆಜ್ ಇರ್ಬೋದು, ಹಿಸ್ಟ್ರಿ ಇರ್ಬೋದು, ಎಕನಾಮಿಕಲ್ ಪುಸ್ತಕಗಳಿರ್ಬೋದು, ಇಂಥವು ಇರಬೇಕು. ಅದು ಇದು ಬಿಟ್ಟು ನಾವು ಈ ಬರೀ RSS ಪುಸ್ತಕಗಳನ್ನು ಇಟ್ಬಿಟ್ರೆ ನಮ್ಮ ಸಮಾಜ ಹಾಳಾಗುತ್ತೆ. ಸೊ ಈಗ ಅದರಿಂದ ಮತ್ತೆ ನಾಳೆ ಇದಕ್ಕೇನು ಪ್ರತಿಕ್ರಿಯೆ ಕೊಡ್ತಾರೋ ಗೊತ್ತಿಲ್ಲ, ನೋಡೋಣ. ಬಟ್ ಒಂದು ಸಂತೋಷ ಅಂದರೆ ಮಾತಾಡ್ಲಿಕ್ಕೆ ಆರಂಭ ಮಾಡಿದ್ದಾರೆ, ಆದರೆ ನೇರವಾಗಿ ನನ್ನ ಹತ್ರ ಮಾತಾಡ್ತಾ ಇಲ್ಲ, ಅದು ಬಂದಿರೋದು ಪ್ರಾಬ್ಲಮ್. ಯಾವಾಗ ನನ್ನ ಹತ್ರ ನೇರವಾಗಿ ಮಾತಾಡಿದ್ರೆ ಇನ್ನು ಸ್ವಲ್ಪ ಅವರ ಸಂಸ್ಥೆ ಬಗ್ಗೆ ಅವರು ಹೆಚ್ಚು ಬೆಳಕು ಚೆಲ್ಬೋದು, ನಾವು ಕೂಡ ತಿಳ್ಕೊಬೋದು. ಸುಮ್ಮನೆ ಪೇಪರ್ನಲ್ಲಿ ಬಂದು ಒಂದು ಸರಿ ಶಾಖಾ ವಿಸಿಟ್ ಮಾಡಿ ಅಂತ ಹೇಳಿದ್ದಾರೆ, ಆಯ್ತಪ್ಪ ಬರ್ತೀನಿ ಅಂದರೆ ಯಾವ ಶಾಖಕ್ಕೆ ಹೋಗೋದು ಗೊತ್ತಿಲ್ಲ ಅವ್ರಿಗೆ. ಏನು ನೇರವಾಗಿ ನಾಗ್ಪುರಲ್ಲಿ ದೀಕ್ಷೆ ಕೊಡ್ತಾರೋ ನೋಡು, ಅದಕ್ಕೂ ರೆಡಿ ಇದ್ದೀವಿ. ಆದ್ದರಿಂದ ಇವತ್ತು ಇಂಥ ಪುಸ್ತಕಗಳು, ನವೀನಂಥ ಲೇಖಕರನ್ನು ನಾವೆಲ್ಲರೂ ಪ್ರೋತ್ಸಾಹ ಮಾಡಬೇಕಾಗಿರುವ ನಮ್ಮ ಜವಾಬ್ದಾರಿಯಾಗಿದೆ. ನಮ್ಮ ಅಳಿಲು ಸೇವೆ ಮತ್ತು ವಿಶೇಷವಾಗಿ ನನ್ನ ವೈಯಕ್ತಿಕ ಅಳಿಲು ಸೇವೆ ಈ ಮೌಲ್ಯಗಳಿಗೆ, ನಮ್ಮ ಸಂವಿಧಾನವನ್ನು ಉಳಿಸಲಿಕ್ಕೆ ಮತ್ತು ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಒಂದು ಉತ್ತಮವಾದಂಥ ವಾತಾವರಣಕ್ಕೋಸ್ಕರ ನನ್ನ ಅಳಿಲು ಸೇವೆ ಸದಾ ಇರ್ತದೆ. ನೀವು ನಮಗೆ ಏನು ಜವಾಬ್ದಾರಿ ಕೊಡ್ತೀರಾ ಅದನ್ನು ಕೂಡ ನಾನು ನಿರ್ವಹಿಸಲಿಕ್ಕೆ ನಾನು ತಯಾರಿದ್ದೇನೆ ಅಂತ ಹೇಳ್ತಾ, ಮತ್ತೊಮ್ಮೆ ನಮ್ಮ ನವೀನ್ ಸುರಂಜಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಈ ಒಂದು ಕೃತಿಯನ್ನು ತಾವು ಇವತ್ತು ಬಿಡುಗಡೆ ಮಾಡಿಸಿದ್ದೀರಾ, ತಮಗೆ ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಮತ್ತು ಇನ್ನೂ ಹೆಚ್ಚು ಇಂಥ ಪುಸ್ತಕಗಳು ಹೊರಗೆ ಬರಲಿ ಅಂತ ಆಶಿಸ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.